ಮಕ್ಳ, ಇವತ್ ನಮ್ ಕ್ಲಾಸ್ಗೆ ಪ್ರಿನ್ಸಿಪಾಲ್ ಅವರು ಬಂದಿದ್ದಾರೆ. ಅವ್ರು ಕೇಳೋ ಪ್ರಶ್ನೆಗೆ ಎಲ್ರೂ ಸರಿಯಾಗಿ ಉತ್ತರ ಕೊಡ್ಬೇಕು, ಸರಿನಾ? ಸರ್, ನಮ್ ಸ್ಟೂಡೆಂಟ್ ತುಂಬಾ ಬುದ್ಧಿವಂತರು. ನೀವ್ ಏನೇ ಕೇಳಿದ್ರೆ ಪಟ್ ಪಟ್ ಅಂತ ಉತ್ತರ ಕೊಡ್ತಾರೆ. ಹೌದೇನು? ತುಂಬಾ ಸಂತೋಷ. ನೀನ್ ಹೇಳು, ನಿನಗೆ ಇಷ್ಟವಾದ ಗೀತೆ ಯಾವುದು? ನಮ್ಮ ರಾಷ್ಟ್ರಗೀತೆ ಜನಗಣಮನ ಸರ್. ಗುಡ್ ಗುಡ್. ಯಾಕದ್ ನಿನಗೆ ಇಷ್ಟ? ಜನಗಣಮ ಹಾಡಿದ ತಕ್ಷಣ ಮನೆಗೆ ಹೋಗುವ ಸರ್. ನೀನ್ ಹೇಳು, ದೊಡ್ಡಣ್ಣ ಆದ್ಮೇಲೆ ಏನ್ ಆಗ್ಬೇಕಂತಿದೀಯಾ? ಸರ್, ದೊಡ್ಡಣ್ಣ ಆದ್ಮೇಲೆ ಅಪ್ಪ ಆಗ್ಬೇಕಂತಿದೀನಿ ಸರ್. ನಾನ್ ಕೇಳಿದ್ದು ಏನ್ ಮಾಡ್ಬೇಕಿದೀಯಾ ಅಂತ. ಅದೇ ಸರ್, ಫಸ್ಟ್ ಒಳ್ಳೆ ಹುಡುಗಿ ಹುಡುಕ್ತೀನಿ ಸರ್, ಆಮೇಲೆ ಮದುವೆ ಮಾಡ್ಕೊತೀನಿ ಸರ್. ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ಬೇಕಂತಿದ್ಯೋ? ಅದೇ ಸರ್, ಅವ್ರಿಗೆ ಮುದ್ದಾಗಿರೋ ಒಂದ್ ಸೊಸೆ ತಂದು ಕೊಡ್ಬೇಕು ಅಂತಿದ್ದೀನಿ ಸರ್. ಆಮೇಲೆ ಏನ್ ಸರ್? ಅಪ್ಪ ಅಮ್ಮ ಮುದ್ದಾಡ್ಲಿಕ್ಕೆ 2 ಮಕ್ಕಳನ್ನ ಎತ್ಕೊತೀನಿ ಸರ್. ಮಂಗಿ ಮುಂದೆ ಕುತ್ಕೋ. ಮೇಷ್ಟ್ರೆ, ಏನ್ರಿ ಇದು? ಇಲ್ಲ ಸರ್, ಅದು ನೀನ್ ಹೇಳಮ್ಮ. ಒಂದು ಬಾಳೆಹಣ್ಣಿನ ಬೆಲೆ 5 ರೂಪಾಯಿ ಆದ್ರೆ 10 ಹಣ್ಣಿನ ಬೆಲೆ ಎಷ್ಟು? 40 ರೂಪಾಯಿ ಸರ್. ಅದಾಗೆ ನಾನು ಹೇಗಾದ್ರೂ ಚೌಕಾಸಿ ಮಾಡ್ತಾ ಇರ್ತೀನಿ ಸರ್. ನೀನ್ ಹೇಳು, ಬಾದಾಮಿ ತಿಂದ್ರೆ ಏನಾಗುತ್ತೆ? ಬಾದಾಮಿ ತಿಂದ್ರೆ ಕಳೆ ಆಗುತ್ತೆ ಸರ್. ಮೇಷ್ಟ್ರೆ, ಇದೇನ ಪಾಠ ಮಾಡಿರೋದು ನೀವು? ಏನ್ ಸ್ಟೂಡೆಂಟ್ ರೀ ಇವರು? ಶುದ್ಧ ತರ್ಲೆಗಳ ತರ ಇದಾರೆ. ಕ್ಲಾಸ್ ಮುಗಿದ್ಮೇಲೆ ಬಂದು ನನ್ನ ಆಫೀಸ್ ಅಲ್ಲಿ ನೋಡಿ. ಗುಡ್ ಮಾರ್ನಿಂಗ್ ಸರ್, ಒಳಗ್ ಬರ್ಲಾ? ಅಯ್ಯೋ, ಇವನು ಈಗಲೇ ಬರ್ಬೇಕಿತ್ತ. ಯಾಕೋ ನನ್ ಟೈಮೇ ಚೆನ್ನಾಗಿಲ್ಲ ಇವತ್ತು. ಕ್ಲಾಸ್ ಬರೋ ಹೊತ್ತೇನಾ ಇದು? ಸರ್, ನಾನು ಬೆಳಗ್ಗೆ ಬೇಗನೆ ಬಂದಿದ್ದೆ ಸರ್. ಟೀಚರೇ ಮನೆಗೆ ಹೋಗಿ ಆಂಟಿಗೆ ನಾಳೆ ಬಿಂದಿಗೆ ನೀರು ತುಂಬಿಸಕ್ ಸಹಾಯ ಮಾಡ್ಬಿಟ್ ಬಾ ಅಂತ ಹೇಳಿದ್ರು ಸರ್. ಏನ್ರಿ ಇದು? ಇಲ್ಲ ಸರ್, ಅದು ಲೇ ತಾಯಿ ಕಡೆ. ಓಯ್, ನಾಳೆ ಬಿಂದಿಗೆ ನೀರು ತುಂಬಿಸಕ್ ಬರಕ್ಕೆ ಎಷ್ಟೊತ್ತು ಬೇಕಿತ್ತ? ಇನ್ನು ಬೇಗನೆ ಬರ್ತಿದ್ದೆ ಸರ್, ಆದ್ರೆ ಆಂಟಿ ಮೈಯೆಲ್ಲ ತುಂಬಾ ನೋವ್ತಾ ಇದೆ, ಸ್ನಾನ ಮಾಡೋದು ಸರಿ ಆಗ್ಬೋದೇನೋ, ಬೇಜಾರ್ ಮಾಡ್ಕೊಳ್ದೆ ಒಂದ್ 5 ನಿಮಿಷ ಬೆನ್ನು ಉಜ್ಬಿಟ್ಟು ಹೋಗ್ತೀಯಾ ಅಂತ ಕೇಳಿದ್ರು. ಬೆನ್ನು ಉಜ್ಜ ಕೇಳಿಲ್ಲ, ನೀನ್ ಅದೆಲ್ಲ ನನ್ ಕೈಲಿ ಆಗೋದಿಲ್ಲ ಅಂತ ಹೇಳಿದೆ ತಾನೆ? ಆಗೋದಿಲ್ಲ ಅಂತ ಹೇಳ್ಬೇಕು ಅನ್ಕೊಂಡೆ ಸರ್, ಆಮೇಲೆ ನೀವೇ ಬೇಜಾರ್ ಮಾಡ್ಕೋತಿರೋ ಅಂತ ಹೇಳಿಲ್ಲ. ಗೂಬೆ, ನಾನಕ್ಕೆ ಬೇಜಾರ್ ಮಾಡ್ಕೊಳ್ಳಿ? ಸರ್, ನೀವೇ ಹೇಳಿದ್ರಲ್ಲ ಸರ್, ಆಂಟಿ ಏನೇ ಸಹಾಯ ಕೇಳಿದ್ರು ಇಲ್ಲ ಅಂದೇನೆ ಮಾಡ್ಕೊಟ್ ಬರ್ಬೇಕು ಅಂತ. ಬೆನ್ ಮಾತ್ರ ಯಾಕೆ ಉಜ್ಜ್ ಬಂದೆ? ಕಂಪ್ಲೀಟ್ ಸ್ನಾನ ಮಾಡಿಸ್ಬೇಕಿತ್ತು. ನಾನು ಹಾಗೆ ಅನ್ಕೊಂಡೆ ಸರ್, ಆದ್ರೆ ಕ್ಲಾಸಿಗೆ ಬರ್ಲಿಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಬಂದೆ ಸರ್. ನೆಕ್ಸ್ಟ್ ಟೈಮ್ ಸರ್ ಮನೆ ಕಳಿಸಿದಾಗ ಖಂಡಿತ ಟ್ರೈ ಮಾಡ್ತೀನಿ ಸರ್. ಮುಚ್ ಬಾಯ್ ಅದೇ ಹಾಗೆ ಇನ್ನೊಂದ್ಕಿಂತ ಮನೆ ಕಡೆ ಬಂದು ಕಾಳು ಮೂಡಾಕ್ಬಿಡ್ತೀನಿ. ಅವನ್ಗೆ ಯಾಕೆ ಬೈತೀರಾ? ಮಕ್ಳು ಕೈಯಲ್ಲಿ ಮನೆ ಕೆಲಸ ಮಾಡಿಸ್ಬಾರ್ದು ಅಂತ ಗೊತ್ತಿಲ್ಲ ನಿಮ್ಗೆ? ತಪ್ಪಲ್ವಾ ಇದು? ಸರ್ ಮುಂದೆ ನನ್ ಮನ ಕಳಿತೀಯ ಮಗನೇ, ಅವ್ರ ಕೈಯಿಂದ ನೀನ್ ಮಂಗಳಾರತಿ ಮಾಡಿಸ್ತೀನಿ ಇರು. ಸರ್, ಇವನ್ ಕೇಳಿ ಸರ್, ಇವ್ನು ಏನೇ ಕೇಳಿದ್ರೆ ಕರೆಕ್ಟ್ ಉತ್ತರ ಕೊಡ್ತಾನೆ ಸರ್. ಸರಿ, ಇವನು ಸರಿಯಾಗಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಿಮಗೆ 1 ವಾರ ಸಸ್ಪೆಂಡ್. ತಿಳಿತೇನು? ಹಿಂಗೆ ಬಂಜರು ಭೂಮಿ ಅಂದ್ರೆ ಏನು? ಏನು ಬೆಳೆದೇ ಇರೋ ಜಾಗಕ್ಕೆ ಬಂಜರು ಭೂಮಿ ಅಂತ ಸರ್. ಗುಡ್ ಗುಡ್. ಅದಕ್ಕೊಂದು ಎಕ್ಸಾಂಪಲ್ ಕೊಡು, ಅದು ನಿಮ್ ತಲೆ ತರ ಇರುತ್ತೆ ಸರ್. ತಲೆ ಆಟೆ, ಏನ್ ನಿನ್ ಹೆಸರು? ನಂದ. ಅವ್ರು ಹಿಂದೆ ಏನ್ ನಿನ್ ಹೆಸರು? ನಂದ ಸರ್. ತಮ್ಮಂಗಿ ನನ್ ಮಗನೆ, ನಿನ್ನೆ ಕೇಳ್ತಿರೋದು ಹೆಸರೇನು ಅಂತ ಕೇಳಿದ್ರೆ ನಂದ ಅಂತ ನನ್ನೇ ಕೇಳ್ತೀಯ? ಸರ್, ನನ್ನ ಹೆಸರೇ ನಂದ ಅಂತ ಸರ್, ನಂದ ಗೋಪಾಲ ಸ್ವಾಮಿ. ಎಲ್ರು ನನ್ನ ನಂದ ಅಂತ ಕರೀತಾರೆ ಸರ್.